ಬಿಜೆಪಿ ಪ್ರತಿಭಟನೆ ಕುರಿತು ಡಿಸಿಎಂ ಡಿಕೆಶಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿಯವರು ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಬೇಕು. ಕೇಂದ್ರ ಸರ್ಕಾರದಿಂದ ರೈತರಿಗೆ ಅನ್ಯಾಯ ಆಗ್ತಾ ಆಗಿದೆ. ಒಂದು ದಿನಾನೂ ಹೋಗಿ ಈ ಸಂಸದರು ಬಾಯಿ ತೆಗೆದಿಲ್ಲ. ಅಲ್ಲಿ ಮೇಕೆದಾಟಿನಲ್ಲಿ ಹೋರಾಟ ಮಾಡಿದಂಥ ನಂತರ ನ್ಯಾಯ ಸಿಕ್ಕಿದೆ. ಸರ್ವ ಪಕ್ಷದವರ ಸಮಯಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ಡಿಕೆಶಿ ಮಾತಾಡ್ತಾರೆ. ಇದು ಬಿಜೆಪಿಯವರ ಬೌದ್ಧಿಕ ದಿವಾಳಿತನ ಅಂತ ಎಚ್.ಕೆ. ಪಾಟೀಲ್ ಒಂದು ಕಡೆ ಹೇಳ್ತಾರೆ. ಕೇಂದ್ರ ಮೋದಿ ವಿರುದ್ಧವಾಗಿ ಹೋರಾಟ ಮಾಡಲಿ ಅಂತ ಗುಂಡೂರಾವ್ ಹೇಳ್ತಾರೆ. ಬಿಜೆಪಿ ಪ್ರತಿಭಟನೆ ಮಾಡಬೇಕಂದು ಕೇಂದ್ರದ ಸರ್ಕಾರದ ಮೇಲೆ, ರಾಜ್ಯದ ಸರ್ಕಾರ ಮೇಲಲ್ಲ. ಈ ರಾಜ್ಯದಲ್ಲಿ ಏನಾದ್ರು ಅನ್ಯಾಯ ಆಗಿದೆ ಅಂತಂದ್ರೆ ಬಿಜೆಪಿಯ ಆಡಳಿತ ಕೇಂದ್ರ ಸರ್ಕಾರದಲ್ಲಿ ಮೆಕ್ಕೆಜೋಳಕ್ಕೆ, ಕಬ್ಬಿಗೆ, ಇದು ಸಕ್ಕರೆ ಬೆಲೆ, ಎಥನಾಲು ಇವೆಲ್ಲದಕ್ಕೂ ಕೂಡ ಅನ್ಯಾಯ ಆಗಿರೋದಕ್ಕೆ ಇವತ್ತು ಆಗಿರೋಂಥದ್ದು. ಯಾವುದು ಕೂಡ ಈ ಪ್ರತಿಭಟನಾ ಕಾರ್ಯಕ್ರಮ ಬಿಜೆಪಿಯವರ ಬೌದ್ಧಿಕ ದಿವಾಳಿತನ ತೋರಿಸುತ್ತೆ. ಇಂಟೆಲೆಕ್ಚುಯಲ್ ಬ್ಯಾಂಕ್ರಪ್ಸಿ. ಏನು ಇಶ್ಯೂ? ವಾಟ್ ಈಸ್ ದಿ ಇಶ್ಯೂ? ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸಿದ್ದೇವೆ. ಗೋವಿನ ಜೋಳ, ಮೆಕ್ಕೆಜೋಳದ ರೈತರು ಯಾರೂ ನಿರೀಕ್ಷೆ ಮಾಡದೇ ಇದ್ದಂಥ, ಇವರು ಡಿಮಾಂಡು ಮಾಡದೇ ಇರತಕ್ಕಂಥ ಗೋವಿನ ಜೋಳವನ್ನು 20 ಕ್ವಿಂಟಾಲ್ ಪರ್ ಫಾರ್ಮರ್ ಇದ್ದದನ್ನು 50 ಕ್ವಿಂಟಾಲ್ ಪರ್ ಫಾರ್ಮರ್ ಅನ್ನೋರಿಗೆ ಎತ್ತರಿಸಿ ಅವ್ರ ಪ್ರೊಟೆಸ್ಟ್ ಯಾರ ವಿರುದ್ಧ ಮಾಡ್ತಾ ಇದ್ದಾರೆ ಬಹುಶಃ ಅವರು ಅರ್ಥ ಮಾಡ್ಕೋಬೇಕು. ನಮ್ಮ ಸರ್ಕಾರ ವಿರುದ್ಧ ಮಾಡೋದು ಪ್ರಯೋಜನ ಇಲ್ಲ, ಕೇಂದ್ರ ಸರ್ಕಾರ ವಿರುದ್ಧ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ಕೇಂದ್ರ ಸರ್ಕಾರ ಇವತ್ತು ಎಲ್ಲ ಹಂತದಲ್ಲೂ ಕೂಡ ಕರ್ನಾಟಕಕ್ಕೆ ದ್ರೋಹ ಮಾಡಿದೆ, ಮಾಡ್ತಾನೆ ಇದ್ದಾರೆ. ಇವತ್ತು ಕೂಡ ಅದೇ ಮಾಡ್ತಾರೆ, ನಮ್ಮ ರೈತರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಸೊ ಈ ಪ್ರೊಟೆಸ್ಟ್ ಬಹುಶಃ ನಿಜವಾಗ್ಲೂ ಆಗ್ಬೇಕಾದ್ರೆ ಅದು ಕೇಂದ್ರದ ವಿರುದ್ಧ, ಮೋದಿಯವ್ರ ವಿರುದ್ಧ ಆಗ್ಬೇಕಾಗ್ತದೆ. ಅವ್ರ ಪ್ರೊಟೆಸ್ಟ್ ಯಾರು